ಆ ಹುಡುಗ ಎಲ್ಲಿ ಹೋಗೈತೆ ನೋಣ, ಎಲ್ಲಿ ಹೊರ ಹೋಗುದಿಲ್ರಿ, ಮನ್ಯಾಗ ಇರ್ತೈತಿ ಅನ್ನೋದ್ರಕಾಕಿ ಏನಂದ್ಲ ಹುಡುಗನ್ ತಾಯಿ, ಹೌದ್ ಬಿಡ್ರಿ ನಮ್ ಗಂಡ ಹಿಂಗಾದಾನ, ಅದನ್ನ ಕಲ್ತಾನ ನೋಡ್ರಿ. ಕಣ್ಣು ಮುಚ್ಕೊಂಡ್ ಕೂಡ್ಲೆ ಹೋಗಿ ಬತ್ ಹುಡುಗ ಬಂದವನ ಅವ್ರವನ್ ಕೈಯಾಗ ಸಾಮಾನಿಟ್ಟಿ ಕಣ್ಣು ತೆಗಿಯಂದ. ಒಬ್ಬ ದಾಸಿ, ಪನ್ನ ದಾಸಿ ಅನ್ನೋರು ರಾಣಾ ಪ್ರತಾಪನ್ ನಿರ್ಮಾಣ ಮಾಡಿದ್ಲು, ಸಂಸ್ಕಾರ ಕೊಟ್ಟಿದ್ಲು. ಅವ್ರವ್ ಸತ್ತು ಹೋಗಿದ್ಲು ಸಣ್ಣಕ್ಕಿದ್ದಾಗ. ನಮ್ಮ ಸಂಪತ್ತಿಗಿಂತಲೂ ನಮ್ಮ ಜೀವನ ಬಹಳ ಮಹತ್ವದ್ದು ಅಂತ ಯಾರಿಗೆ ತಿಳ್ಕೋಬೇಕು ಅನ್ಸೈತಲ್ಲ. ಹುಡುಗ ಒಟ್ಟ ಮಾತು ಕೇಳಿದ್ರಿ. ಅವ್ರ ಮನೆಗೆ ಹೋಗಿದ್ದೆ, ಪೂಜಾ ಕರೆದಿದ್ರು, ಪ್ರಸಾದ ಕರೆದಿದ್ರು, ಹೋಗಿದ್ದೆ. ಇದು ಹುಡುಗ 8ನೇ ತಕ್ಕೇನ್ ಇತ್ತದು. ಒಟ್ಟ ಒಂದ ಹುಡುಗ ಐತ್ರಿ ನಮ್ಮ ಮನ್ಯಾಗ, ಮಾತಾ ಕೇಳುದಿಲ್ಲ, ನೀವರ ಹೇಳ್ರಿ ಅಂದ್ರು. ಏಸ್ ಮಂದಿ ಅದಿರ್ಗಾರ ಮನ್ಯಾಗ ಅಂದೆ. ಏನಿಲ್ರಿ, ನಾವು ಗಂಡ ಹೆಂಡತಿ ಇಬ್ರು ಅದೀವಿ, ನಮ್ಮ ಅಪ್ಪ ನಮ್ಮ ಅವ್ವ ಇಬ್ರು, ಮುದುಕ ಮುದುಕಿ, ನಾವು ಈ ಹುಡುಗ ಒಂದ್ 5 ಮಂದಿ ಅದೀವಿ. ಆ ಹುಡುಗ ಎಲ್ಲಿ ಹೋಗೈತೆ ನೋಣ, ಎಲ್ಲಿ ಹೊರ ಹೋಗುದಿಲ್ರಿ, ಮನ್ಯಾಗ ಇರ್ತೈತಿ. ಕಟ್ ಉದ್ದಟ ಆಗ್ಯಾನ, ಇವಾಗಿಟ್ ನೀವರ ಹೇಳ್ರಿ ಎತ್ತಂದ್ಲು. ನಾ ಹೇಳ್ತೀನಿ, ಮತ್ ಬೇರೆ ಈ ಹುಡುಗಿದನ್ ಯಾರಿಂದ ಕಲ್ತಾನ? ಶಾಲ್ಯಾಗ ಮಾಸ್ತರ್ಗಳಂತರೂ ಕಲ್ಸಿಲ್ಲಲ್ಲ ಇದನ್ನ. ಮಾಸ್ತರ್ ಹೆಂಗ್ ಕಲಿಸ್ತಾರ್ರಿ? ಒಂದ್ ಜರ ಏನ್ ಮಾಡಿದ್ರೆ ಕಟ್ ಸಿಟ್ಟು ಬರ್ತೈತ್ರಿ. ಸಿಟ್ಟು ಬಂದ್ ಎಲ್ಲ ಆ ಕಡೆ ಸಾಮಾನು ಎತ್ತಿ ಹೋಗಿದು ಹೊಡಿದು ಮುರಿದು ಮಾಡ್ತಾನ. ಇರ್ಲಿಕ್ ನಮ್ಮ ಮೇಮ್ಯಾಗ ಬರ್ತಾನ ಹೊಡಿಲಾಕ. ಸಣ್ಣ ಹುಡುಗ ಒಂದ ಮಗ ನಾವು ಪ್ರೀತಿಯಿಂದ ಬೆಳೆಸಿವಿ. ನಂದ ಈ ಗುಣ ಈ ಹುಡುಗನೊಳಗ್ ಬಂದೈತಲ್ಲ, ಎಲ್ಲಿಂದ ಬಂದೈತಿ? ನೀವ ಮನ್ಯಾಗ 4 ಮಂದಿ ಎದಿರಲ್ಲ, ಇದ್ರೊಳಗೆ ಯಾರ್ದಾರ ಒಬ್ರದ್ದು ಇರ್ಬೇಕು ನೋಡು ಅಂತ ನಾ ಅಂದೆ. ಅನ್ನೋದ್ರಕಾಕಿ ಏನಂದ್ಲ ಹುಡುಗನ್ ತಾಯಿ, ಹೌದ್ ಬಿಡ್ರಿ ನಮ್ ಗಂಡ ಹಿಂಗಾದಾನ, ಅದನ್ನ ಕಲ್ತಾನ ನೋಡ್ರಿ. ನೀವ್ ಅಂದದ್ ಖರೇನ ಬಿಡ್ರಿ ಅಪ್ಪ ಅವ್ರತ್ತಂದ. ನಾ ಅಂದೆ, ಇವನು ಸುಧಾರ್ಸಕ್ ಹೋಗ್ಬೇಡ್ರಿ, ಅವನು ಸುಧಾರಿಸ್ರಿ, ಇವ ತಾನ ಸುಧಾರಿಸ್ತಾನ ಅಂತ. ಯಾವುದನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು ಅಂತೀವಲ್ಲ, ಅದನ್ನ ನಾವು ನಮ್ಮ ಆಚರಣೆ ಒಳಗ್ ತರಬೇಕು. ನಮ್ಮ ಆಚರಣೆ ಒಳಗ್ ತರಬೇಕು. ಇಲ್ಲಿ ಬರ್ತಾರ, ನಮ್ಮ ಹತ್ರ ತಗೊಂಡ್ ನಮಸ್ಕಾರ ಮಾಡಿ ಮಗನ, ಸ್ವಾಮಿಗಳು ಬಂದಾರ ಅಂತ ನಾವು ಹಿಂಗ್ ಮಾಡ್ತಾನ ನೋಡ್ರಿ ಇವ ಅಂತಾರ. ನಾವ್ ಹೇಳಿ ಬ್ಯಾಸರ್ತೀವ್ರಿ ಅಪ್ಪ, ನೀವರ ಒಂದ್ ಜರ ಹೇಳ್ರಿ ಇವ್ರಿಗೆ ಅಂದ್ ಕೂಡ್ಲೆ ನಾವ್ ಕೇಳ್ತೀವಿ, ನಿಮ್ಮ ಅಪ್ಪ ನಿಮ್ಮ ಅವ್ಗ ನೀ ಅಂದರ್ ನಮಸ್ಕಾರ ಮಾಡಿ ಅಂದ್ ಮನ್ಯಾಗ? ಲಗ್ನದಾಗ ಮಾಡಿದ್ರಿ, ಅದ್ರ ಮ್ಯಾಗ ಹೊಳ್ಳಿ ಇಲ್ಲಿ ತನ ಏನ್ ಬೇಕಾಗಿಲ್ರಿ ಅಪ್ಪ. ಲಗ್ನದಾಗ ಮಾಡಿದ್ನಂತ ಒಮ್ಮೆ ಅವ್ರ ಅಪ್ಪಗ ಅವ್ರ ಅದ್ರ ನಂತರ ಏನ್ ಮಾಡಿಲ್ ಬಿಡ್ರಿ. ಮತ್ ಇವಾಗ ಹೇಳಿದ್ರಿ ಇವ ಹೆಂಗ್ ಕೇಳವ ತನ್ನ ನಾನು. ನೀ ನಿಮ್ಮ ಅಪ್ಪ ನಿಮ್ಮ ಅವ್ಗೆ ಎದ್ದು ಕೂಡ್ಲೆ ನಮಸ್ಕಾರ ಮಾಡ್ತಿದ್ದೆ ಅಂದ್ರೆ ಈ ಹುಡುಗ ಹೇಳೋ ಅವಶ್ಯಕತೆನೇ ಬರ್ತಿದ್ದಿಲ್ಲ. ಅವ ದಿನ ನಮ್ಮನ್ನ ನೋಡಿ ಮಾಡ್ತಿದ್ದ. ನಮ್ಮ ಮಕ್ಕಳಿಗೆ ನಾವ್ ಏನ್ ಕಲಿಸ್ಬೇಕಂತೀವಲ್ಲ, ಯವ್ವ ಅದನ್ನ ನಾವ್ ಮಾಡಿ ತೋರಿಸ್ಬೇಕು. ಅದನ್ನ ತಾವ ಮಾಡ್ಕೊಂತ ಹೋಗ್ತಾರ, ತಾವ ಮಾಡ್ಕೊಂತ. ಮಕ್ಕಳೇನ್ ಸುಮಾರು ಇರಂಗಿಲ್ಲ, ಬಾಳ್ ಚಂದ ಇರ್ತಾವ ಮಕ್ಳು. ಸಣ್ಣ ಹುಡುಗಿತ್ ನಾ ಎಲ್ಲೋ ಅದಲ್ಲಿ ಹೇಳ್ತಿರ್ತೀನಿ. ಜಾತ್ರೆಗೆ ಹೊಕ್ಕಿನ ಯವ್ವ ಅಂದ್ರ ಅವ್ವ ಚಪಾತಿ ಮಾಡಿ ರೊಟ್ಟಿ ಕಟ್ಟಿ ಬಾನ ಕಟ್ಟಿ ಜಾತ್ರೆಗೆ ಕಳಿಸಿದ್ಲು. ಓಣ್ಯಾನ ಹುಡುಗರು ಬಡವಿದ್ಲು, ಆದ್ರೂ ಯಾರ ಮನ್ಯಾಗ ರೊಕ್ಕ ತಂದು ಕಳಿಸಿದ್ಲು. ಹೋದ 2 ದಿವ್ಸ ಬಿಟ್ಟು ಬಂದ್ ಕೂಡ್ಲೆ ಕೇಳಿದ್ಲು, ತಮ್ಮ ರೊಕ್ಕ ತಗೊಂಡು ಹೋಗಿದ್ದೆಲ್ಲ ಹೆಂಗ ಜಾತ್ರೆ ಅಂತಂದು. ಯಾವ ಬಾಳ ಚಂದ ಜಾತ್ರೆ ಅಂದ. ಮತ್ ಏನೇನ್ ಖರೀದಿ ಮಾಡಿದಿ? ನಿನ್ ಗೂಡ್ ಬಂದವ್ರ ಗೆಳೆಯರು ಏನೇನ್ ಯಾವ ಯಾರು ಚಂಡ್ ತಗೊಂಡ್ರು, ಯಾರು ಚಶ್ಮಾ ತಗೊಂಡ್ರು, ಏನೇನೋ ತಗೊಂಡ್ರು, ಆಟಿಕೆ ಸಾಮಾನು ತಗೊಂಡ್ರು. ನೀ ಏನ್ ತಗೊಂಡಿ? ನಾನು ತಗೊಂಡಿನಿ ಅಂದ. ಏನ್ ತಗೊಂಡಿ ಅಂದ. ತರ್ತೀನಿ ತಡಿ ತೋರಿಸ್ತೀನಿ, ನೀ ಕಣ್ಣು ಮುಚ್ಕೋ ಅಂದ. ಅವ್ರವ್ ಕಣ್ಣು ಮುಚ್ಕೊಂಡ್ಲು. ಕಣ್ಣು ಮುಚ್ಕೊಂಡ್ ಕೂಡ್ಲೆ ಹೋಗಿ ಬತ್ ಹುಡುಗ ಬಂದವನ ಅವ್ರವನ್ ಕೈಯಾಗ ಸಾಮಾನಿಟ್ಟಿ ಕಣ್ಣು ತೆಗಿ ಅಂದ. ಕಣ್ಣು ತೆಗಿ ಅಂದ ಕೂಡ್ಲೆ ಕಣ್ಣು ತೆಗದ್ಲು. ಒಲಿ ಮ್ಯಾಗಿನ ಬೋಗೋಣಿ ಇಳಿಸಾಕ ಸಾಣಿಸಿಬೇಕಾಕವಲ್ಲ ಅವ್ ಪಕ್ಕಡ, ಆ ಪಕ್ಕಡ ತಂದಿದ್ದು ಹುಡುಗ. ಅವ್ರು ಒಂದು ಅಲ್ಲ ತಮ್ಮ, ತಿನ್ನಾಕ ಉಣ್ಣಾಕ ಆಡಾಕ ರೊಕ್ಕ ಖರ್ಚು ಮಾಡೋದ್ ಬಿಟ್ಟು ಇದಕ್ಯಾಕ್ ತಂದಿ ಅಂತ ಕೇಳಿದೆ. ಯವ್ವ ಮಾನ್ಯ ಜಾತ್ರೆಗೆ ಹೋಗೋ ದಿವ್ಸ ಗಡಿಬಿಡಿಲೆ ನನಗ್ ಊಟಕ್ ನೀಡ್ ಅಂದೆ ನಾನು. ನೀ ಅನ್ನ ನೀಡ್ರಿ, ದೌಡ್ ನೀಡ್ ಅಂದ ಕೂಡ್ಲೆ ಅಂಬರ್ ಗಡಿಗೆ ಇಳಿಸಾಕ್ ಹೋದಿ, ನಿನ್ ಕೈ ಸುಟ್ಟು ಕಣ್ಣಾಗ ನೀರ್ ಬಂದದ್ದು ನಾನು ನೋಡಿದ್ದ ಅಂತ ಅಂದವ. ನೀ ಅಂಬರ ಅಡಿಗೆ ಇಳಿಸಾಕ್ ಹತ್ತಿದ್ದಲ್ಲ, ಅವಾಗ ನಿನ್ ಕಣ್ಣಾಗ ನೀರ್ ಬಂತು, ನನಗ್ ತೋರಿಸ್ಲಾರ್ದ ನೀನ್ ನೀಡಿದಿ. ನಮ್ಮವ್ವ ನನ್ನ ಸಲ ಕೈ ಸುಟ್ಕೊಂಡ್ಲಲ್ಲ ಅಂತ ಅನಿಸಿ ನಿನ್ನ ಸಲಾಗಿ ಇದನ್ನ ತಂದಿನಿ.
ಮಕ್ಕಳನ್ನ ಹಡದ್ರೆ ಇಂಥವ್ ಹಡಿಬೇಕು. ಇವು ಮುಂಜಾನೆ ಹೊರಗಡೆ ಹೋದ್ರೆ ತಂಬಿಗಿನ ಮಾರ್ಕೊಂಡು ಬರ್ತಾವು ಅಂದ್ರೆ ಏನಾರ ಮಾಡೋದು? ಅಲ್ಲೇ ಇಟ್ಟು ಹಾಕೊಂಡ ಬರ್ತಾವ್ರೆ, ಕುಡ್ದ ಬರ್ತಾರೆ. ನೋಡ್ರಿ, ಜೀಜಾಬಾಯಿ ಅಂತ ಹೆಣ್ಮಗಳು ಶಿವಾಜಿನ ನಿರ್ಮಾಣ ಮಾಡಿದ್ರು. ಕೌಶಲ್ಯ ಪಾಂಡವರನ್ನ ನಿರ್ಮಾಣ ಮಾಡಿದ್ರು. ಒಬ್ಬ ದಾಸಿ, ಪನ್ನಾ ದಾಸಿ ಅನ್ನೋಳು ರಾಣಾ ಪ್ರತಾಪನ್ ನಿರ್ಮಾಣ ಮಾಡಿದ್ಲು, ಸಂಸ್ಕಾರ ಕೊಟ್ಟಿದ್ದಕ್ಕೆ. ಅವ್ರವ್ವ ಸತ್ತು ಹೋಗಿದ್ಲು ಸಣ್ಣಕ್ಕಿದ್ದಾಗ. ಆದ್ರ ಸಂಸ್ಕಾರ ಒಬ್ಬಕ್ಕೆ ದಾಸಿ ಆಗಿದ್ದ ಹೆಣ್ಮಗಳು, ತಾಯಿ ಸ್ಥಾನ ತುಂಬಿದಂತ ಹೆಣ್ಮಗಳು ಹುಡುಗ ಸಂಸ್ಕಾರ ಕೊಟ್ಟಿದ್ಲು. ನಾವು ನೀವು ಈಗೇನ್ ಮಾಡ್ಬೇಕಾಗಿದ್ದು ಅಂದ್ರೆ ಸಂಸ್ಕಾರ ಕೊಡ್ಬೇಕು. ನಮ್ಮ ಮನೆ ಸುಖವಾಗಿ ಯಾಕೆ ಕೊಡ್ಬೇಕು ಸಂಸ್ಕಾರ? ನಮ್ಮ ಮನೆ ಸುಖದಿಂದ ಇರ್ಬೇಕಾಗಿದ್ರು ಕೊಡ್ಬೇಕು. ಎರಡನೇದ್ದು, ಸಮಾಜದೊಳಗೆ ಮಾನ ಸಮ್ಮಾನ ನಮ್ಮದು ಚೆನ್ನಾಗಿರ್ಬೇಕು, ಬೆಳಿಬೇಕು ಅಂತಿದ್ರೆ ಸಂಸ್ಕಾರ ಕೊಡ್ಬೇಕು. ಇರ್ಲಿಕ್ಕಂದ್ರೆ ಏನ್ ಕೊಡಕ್ ಹೋಗ್ಬೇಡ. ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಸಂಸ್ಕಾರ ಕೊಡ್ಬೇಕು. ನಾಲ್ಕನೇದ್ದು, ಪರಿವಾರ ನಂದು ಗೋಕುಲ ಆಗ್ಬೇಕು ಅಂತ ಅನ್ಸಿತ್ತು ಅಂದ್ರ, ಬಸವಣ್ಣನ ಮಹಾಮನಿ ಆಗ್ಬೇಕಾಗಿತ್ತು ಅಂತಂದ್ರ ಸಂಸ್ಕಾರ ಕೊಡ್ಬೇಕು. ಅಲ್ಲ, ಇಷ್ಟೇ ಅಲ್ಲ, ನಮ್ಮ ಸಂಪತ್ತಿಗಿಂತಲೂ ನಮ್ಮ ಜೀವನ ಬಹಳ ಮಹತ್ವದ್ದು ಅಂತ ಯಾರಿಗೆ ತಿಳ್ಕೋಬೇಕು ಅನ್ಸೈತಲ್ಲ, ಜೀವನದೊಳಗೆ ಬರುವಂತ ಐಶ್ವರ್ಯಗಳಿಗಿಂತಲೂ ನಮ್ಮ ಜೀವನ ಬಹಳ ಮುಖ್ಯ ಅಂತ ಯಾರಿಗೆ ಅನಿಸೈತಲ್ಲ ಅಂಥವ್ರು ತಮ್ಮ ಮಕ್ಕಳಿಗೆ ತಾವು ಸಂಸ್ಕಾರ ತಗೋದು. ಅಷ್ಟು ಕೊಟ್ರೆ ಏನ್ ಬೇಕಾದಾಗ್ತೈತಿ. ಈ ಶ್ರಾವಣ ತಿಂಗಳದಾಗ ಆ ಕಡೆ ಈ ಕಡೆ ಪ್ರವಚನ ಕೀರ್ತನೆಗಳನ್ನು ನಡೆಸೋ ಮುಖ್ಯ ಉದ್ದೇಶನೇ ಇದೆ. ಇನ್ನೂ ನಮ್ಮ ಹಳ್ಳ್ಯಾಗ ಜೀವಂತದ ಸಂಸ್ಕಾರ.